ವೆಲ್ಕಮ್ ಬ್ಯಾಕ್ ಟು ಮೈ ಫಾರ್ ಬಿಹೈಂಡ್ ಎಕ್ಸ್ಪ್ರೆಸ್. ಕೇಳಿಸ್ಕೊಂಡು ಸಿಡ್ಲು ಹೊಡಿತಿದೆ. ಹೋಗಕ್ಕೆ ಮಳೆ ಬಿಡ್ತಾ ಇಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನಮ್ಮ ಮಮ್ಮಿದು ಚಾನಲ್. ಇವಾಗ ನಾವು ಗೆಟ್ ರೆಡಿ ವಿತ್ ಅಸ್ ಮಾಡ್ತೀವಿ. ನಂದು ಆಲ್ರೆಡಿ ಫೌಂಡೇಶನ್ ಮತ್ತು ಕನ್ಸೀಲರ್ ಹಾಕೊಂಬಿಟ್ಟಿದ್ದೀನಿ. ಇವಳೇನು ಹಾಕಿಲ್ಲ, ಇವಳು ಬ್ಲಷ್ಷಿಂದ ಶುರು ಮಾಡ್ತಾಳೆ. ಸೊ ನಾವು ರೆಡಿ ಆಗ್ತೀವಿ, ಅದನ್ನು ನಿಮಗೆ ತೋರಿಸ್ತೀವಿ ಗಾಯ್ಸ್. ಯಾಸ್. ಅಯ್ಯೋ ಗೈಸ್, ನಮ್ಮ ಮಮ್ಮಿ ಪುಳಿಯೋಗರೆ ಮಾಡ್ತಾರೆ ಇವಾಗ. ನಂದು ಇದನ್ನೇನೋ ಮಾಡ್ತಾವ್ರಿ ಇವಾಗ ನಾವು ಬ್ಲಷ್ ಹಾಕೋಣ ಬನ್ನಿ ಗಾಯ್ಸ್. ಅಂತ ನೀನು ಹಚ್ಕೋ, ನಾನು ಹಚ್ಕೋತೀನಿ. ಹಚ್ಕೊಡೆ. ನೋಡು, ತುಂಬ ಶಿಯರ್. ನಮ್ಮ ಮಮ್ಮಿ ಐಲೈನರ್ ಹಾಕೊಡ್ತಾರೆ. ನಾನು 40 ನಿಮಿಷ ಆಗುತ್ತೆ ನಂದು ಐಲೈನರ್. ಇಲ್ಲ, ಐ ಶ್ಯಾಡೋ ಹಾಕೊಳ್ಳೋಣ. ಅಲ್ಲೇ ಗ್ಲಾಮ್ ತಾನೆ ಫುಲ್ಲು. ಹೆಂಗಿದ್ರು ಗೋಲ್ಡ್ ಐ ಶ್ಯಾಡೋ ಹಾಕೊಳ್ಳೋಣ. ತಡಿ ಮಮ್ಮಿ, ಗೋಲ್ಡ್ ಐ ಶ್ಯಾಡೋ ಇದೆಯಾ? ಹೌದು, ತೋರ್ಸು ಗೈಸ್. ನೋಡೈ ನೋಡೈ. ಇವಾಗ ನಾವು ಐ ಶ್ಯಾಡೋ ಮಾಡೋಣ. ಗೋಲ್ಡಿಂದ ಬ್ರೌನಿಗೆ ಹೆಂಗೆ ಮಾಡ್ತೀಯ? ಇವಾಗ ಅವನು ರಚನಾ ಗೈಸ್. ತಡಿ ಅದು ಸರಿ ಇಲ್ಲ. ತುಂಬ ದಪ್ಪ, ತುಂಬ ಉದ್ದಾಯ್ತಲ್ಲ ನಿಮ್ಮ ಕಣ್ಣಿಗೆ. ಇಲ್ಲೇ ನಂದು ಒಳ್ಳೆ ಜಾತ್ರೆ. ತಡಿ ಅಮ್ಮ, ಇವಳಿಗೆ ಐಲೈನರ್ ಹಾಕಮ್ಮ. ಹಾಂ, ಓಕೆ. ನಾನು ಹೆಂಗಿದ್ರು ಆ ಪುಫ್ ಹಾಕೋತೀನಿ ನಾನು. ಅದಕ್ಕೆ ಗೈಸ್ ನಂಗೆ ಆಗ್ತಿಲ್ಲ ಗೈಸ್. ನಾವು ಫುಲ್ ರೆಡಿ ಆದಮೇಲೆ ವಿಡಿಯೋ ಮಾಡ್ತೀವಿ. ಬಾಯ್. ಆಂಗಲ್ ಬೆಟರ್ ಆಗಿದೆ. ಹಿಂಗೆ ಬರೋಣ, ಸರಿನಾ? ಆದರೆ ತುಂಬಾ ಲೈಟ್ ಇದೆ. ಸರಿ ಆಯ್ತು, ಬಾಯ್ ಕಡೆ. ಯಪ್ಪ, ಏನೇ ಇದು ಚಟಾಕ್ ಮೇಕಪ್ಪು. ಹೇಳಿ. ಗೈಸ್, ರೆಡಿ ಆಗಿದ್ದೀವಿ. ಇವಾಗ ನಾವು ಬಟ್ಟೆ ಹಾಕೋತೀವಿ. ಬಾಯ್. ಇವಾಗ ನಾವು ಬಟ್ಟೆ ಹಾಕೋತೀವಲ್ಲ, ಇವಾಗ ಏನಿದೆ? ಇವಾಗ ಬಟ್ಟೆ ಹಾಕೋತೀವಿ. ಹಾಕೊಂಡಿದ್ದೀರಲ್ಲ ಬಟ್ಟೆ. ರೆಡಿ ಆಗ್ತೀವಿ. ನಾವು ಹಾಕೊಳ್ಳೋ ಬಟ್ಟೆ ಹಾಕೋತೀವಿ, ಆಮೇಲೆ ಬೊಟ್ಟಿಟ್ಕೊಂತೀವಿ, ಆಮೇಲೆ ಆಲ್ತಾ ಹಚ್ಕೊಂತೀವಿ, ಆಮೇಲೆ ಗೈಸ್ ಟ್ರೆಡಿಷನಲ್ ವೇರ್ ಹಾಕೋತಾರೆ. ಓ, ನಮಗೆ ಬೊಟ್ಟಿಟ್ಕೋಬೇಕು. ನೋಡಿ, ನಾನು ಇವಳು ಮ್ಯಾಚಿಂಗ್ ಮಾಡ್ತಿದ್ದೇವೆ. ನನ್ನ ಮೇಕಪ್ ಮ್ಯಾಚಿಂಗ್ ಇವತ್ತು. ಯು ಆರ್ ಮೈ ಸೋಲ್ಮೇಟ್. ಐ ಆಮ್ ಯುವರ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಾಯ್. ನಮ್ಮ ಭವಿಷ್ಯ ರೆಡಿ ಆಗಿದ್ದಾಳೆ ನೋಡಿ ಗೈಸ್. ಇದನ್ನ ಎಷ್ಟು ಸತಿ ಹಾಕೊಂಡಿದ್ದೀನೋ ಗೊತ್ತಿಲ್ಲ ಗೈಸ್, ಬಿಕಾಸ್ ನನ್ನ ಫೇವ್ರೆಟ್ ಔಟ್ಫಿಟ್ ಇದು. ಹೌದು, ಇಷ್ಟೊಂದು ಚೆನ್ನಾಗಿ ಬರುತ್ತೆ ಇದು ಔಟ್ಫಿಟ್ ಅಂತ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಸಿ ಗೈಸ್, ಅವಳದು ಬ್ಲ್ಯಾಕ್ ಕಲರ್ ಹೆಂಗೆ ಬಂತು ಮೆಹಂದಿ ಹಾಕಿದ್ದು ಅಂತ ಕನ್ಫ್ಯೂಸ್ ಆಗಬೇಡಿ. ಅದು ಬಂದ್ಬಿಟ್ಟು ನಾನು ಇವಾಗ ಆರ್ಟ್ ಮಾಡಿರೋದು ಫ್ಯಾಬ್ರಿಕ್ ಪೇಂಟಿಂದ. ದೂರ ಹೋಗು ಗೈಸ್. ಇದು ಸ್ಯಾರಿ ನಂದು ಹೊಲಿಸಿದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು. ಹೊಲಿಸಿದ್ದಕ್ಕೆ ಸೂಪರಾಗಿ ಕಾಣಿಸೋ ಥರ ರೆಡಿ ಮಾಡಿಕೊಟ್ರು ಸುಕನ್ಯಾ ಅವರು. ಸುಕನ್ಯಾ ಅಂತ ನಮ್ಮ ಕೊಡೋಣ ಚೆನ್ನಾಗಿ ಅಂತ. ಗೈಸ್ ನೋಡಿ, ನನ್ನ ಬೆಸ್ಟ್ ಫ್ರೆಂಡ್ ಬರ್ತಾಳೆ ಇವಾಗ. ಬಾ. ಇಬ್ರು ನೋಡಿ ಗಾಯ್ಸ್. ಇಷ್ಟಿರೋದು ನಾನು ಅಷ್ಟೇ. ಹೀಲ್ಸ್ ಹಾಕಿದ್ದೀನಿ. ನಮ್ಮ ಭವಿಷ್ಯ ಒಂದಿನಕ್ಕೆ ಉದ್ದಕ್ಕಾಗಿದ್ದಾಳೆ ಹೀಲ್ಸ್ ಹಾಕ್ಕೊಂಡು. ಎಸ್, ಓಕೆ. ರೈಟಿಗೆ 2 ಪ್ರೀತಿ ಲೇಡಿ. ಓಕೆ, ಇವಾಗ ಹೊರಡ್ತಾ ಇದ್ದಾರೆ. ಗೋ, ಆರಾಮಾಗಿ ಸರಿ ಫ್ರೆಂಡ್ಸ್ ಜೊತೆ ಮಜಾ ಮಾಡು. ಆದರೆ ಏನಂತಾರೆ ಹೇಳು, ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡು ಅಷ್ಟೇ. ಸರಿ, ಬಾಯ್ ಹೇಳೋರ್ಗು ಬಾಯ್. ನಿಂದ ಆಲ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ, ಹಿಂಗೆ ಇಟ್ಕೊಂಡು ನಿಂತು. ನಿಜ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ.
ಹುಷಾರು ಇಬ್ರು. ಬಾಯ್ 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 ಬಾಯ್. ಹುಷಾರು ಅಲ್ಲಿ. ಬಾಯ್ 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 guys. Bye. ಬಾಯ್. ಕಮ್ ಅಗೇನ್. ಓಕೆ. Yes, sir. Thank you. ವೆಲ್ಕಮ್. ಬಾಯ್ ಬಾಯ್. ಗೈಸ್ ಇವಾಗ 12:30 ಆಗ್ತಾ ಬಂತು ಗೈಸ್. ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ ಆ್ಯಂಡ್ ನಮ್ಮ ಯಜಮಾನ್ರು ರೆಡಿಯಾಗಿದ್ದಾರೆ. ಈಗ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಬಿಕಾಸ್ ಇಟ್ ಈಸ್ ಸ್ಯಾಟರ್ಡೇ. ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ನನ್ನ ಹತ್ರ ಪರ್ಸಲ್ಲಿ ಇಟ್ಕೋತೀನಿ ಇದು. ನಮ್ಮ ಯಜಮಾನ್ರು ನೋಡಿ ಗೈಸ್, ಅವರೇ ಬೀಗ ಹಾಕ್ತಿದ್ದಾರೆ, ಅವರೇ ಬುಟ್ಟಿ ಇಟ್ಕೊಂಡಿದ್ದಾರೆ, ಅವರೇ ಎಲ್ಲ ಮಾಡ್ತಾರೆ. ಇವಾಗ ಹೋಗೋಣ. ಹೋಗ್ತಾ ಕೆಳಗಡೆ ನಮ್ಮ ತಾರಾತ್ಕೆಗೆ ಒಂದು ಚೂರು ಲಡ್ಡು ಮಾಡಿರೋದು ಕೊಟ್ಬಿಡೋಣ. ಕೊಬ್ಬರಿ ಲಡ್ಡು. ತಾನೇ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಗೈಸ್. ಆ್ಯಕ್ಚುಲಿ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕಿತ್ತು. ನಮ್ಮ ಯಜಮಾನ್ರು ಅದೆಷ್ಟೋ ವಾರ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿಬಿಟ್ಟು ಕೇಳ್ಕೊಂಡಿದ್ರು. ಸೊ ಅದಕ್ಕೆ ಪೂಜೆ ಮಾಡಿಸಿದ್ವಿ. ಈಗ ಮನೆಗೆ ಬಂದ್ವಿ. ಐ ಡೋಂಟ್ ನೋ ಬೆಳಗ್ಗೆ ವ್ಲಾಗ್ ಹೆಂಗೆ ಸ್ಟಾರ್ಟ್ ಮಾಡಿದ್ದಾಳೆ ಭವಿಷ್ಯ. ಓಕೆ, ಮೀಡಿಯಮಾಗೆ ಅವಳಿಗೆ ಬರುತ್ತೆ ಸ್ಟಾರ್ಟ್ ಮಾಡೋದಕ್ಕೆ. ಮೇಕಪ್ ಅಂತೂ ಅವಳು ಕಂಪ್ಲೀಟ್ ತೋರಿಸಿಲ್ಲ. ಏಕೆ ಅಂದರೆ ಅವಳಿಗೆ ವಿಡಿಯೋ ಹಿಡ್ದು ಸಾಕಾಗೋಯ್ತಂತೆ. ಆ್ಯಂಡ್ ಇವತ್ತು ಸಾಯಂಕಾಲ ಎಲ್ಲರೂ ಹೊರಗಡೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ಆ್ಯಕ್ಚುಲಿ ಗಣಪತಿ ಇಟ್ಟಿದ್ದಾರೆ ಒಂದು ಕಡೆ. ಅವತ್ತು ಹೋಗಿದ್ವಿ, ಸರಿಯಾಗಿ ನೋಡಲಿಲ್ಲ. ತುಂಬ ಆರ್ಗನೈಸ್ಡ್ ಆಗಿ ಗಣಪತಿ ಫೆಸ್ಟ್ ಮಾಡ್ತಿದ್ದಾರೆ ಅಲ್ಲಿ. ತುಂಬ ಚೆನ್ನಾಗಿದೆ. ನಮ್ಮ ಯಜಮಾನ್ರು ದಿನ ಹೋಗ್ತಿದ್ದಾರೆ. ಸೊ ನಾನು ಇವತ್ತು ಅವ್ರ ಜೊತೆ ಹೋಗ್ಬಿಟ್ಟು ನೋಡ್ತೀನಿ. ಸೊ ಹಾಗೇ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ ಗೈಸ್. ಇವಾಗ ಸದ್ಯಕ್ಕೆ ಮಧ್ಯಾಹ್ನದ ಅಡುಗೆ ನೋಡಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೋತೀನಿ. ಅದಾದಮೇಲೆ ಅಡುಗೆ. ಸೊ ನಾನು ಸಾಯಂಕಾಲ ಸಿಗ್ತೀನಿ ಗೈಸ್. ಏನೋ ನಮ್ಮ ಸ್ಟೂಡೆಂಟು ನನಗೆ ಸ್ಪೀಚ್ ಕೊಡ್ತಾನಂತೆ, ಹೇಳ್ಪ. There is a beautiful saying that teacher takes hand, opens a mind and touches a heart. Today, on this special occasion of Teachers' Day, Today is not Teachers' Day. but yesterday, but what to do? Yesterday, ನೆನ್ನೆ ದಿವಸ ನಾನು ರಜಾ ಕೊಟ್ಬಿಟ್ಟಿದ್ದೆ ಅಂತ ಹುಡುಗ ಮನೇಲೇ ಉಳ್ಕೊಬಿಟ್ಟಿದ್ದಾನೆ. ಆದರೆ ಇವತ್ತು ಈ ಥಾಟ್ ಟುಡೇ ಟ್ಯೂಷನ್ಗೆ ಹೋಗಿ ಮಗ ತೋರಿಸೋಣ ಅಂತ ಬಂದಿದ್ದಾನೆ. ಆಮೇಲೆ I feel proud to sit before you. ಓಕೆ, ಥ್ಯಾಂಕ್ ಯು. Sit before you and speak a few words of gratitude. Far beyond than we can ever express. ಕೇಳಿಸ್ಕೊಂಡು ಸಿಡ್ಲು ಹೊಡಿತಿದ್ದಾರೆ. ಎಷ್ಟು ಚೆನ್ನಾಗಿ ಸ್ಪೀಚ್ ಕೊಡ್ತಾ ಇದ್ದಾನೆ. On behalf of all friends, ಆಲ್ ಯೋರ್ ಫ್ರೆಂಡ್ಸ್. I want to thank you for your patience, dedication and constant belief in us. If somebody hears your speech, they'll think that I made you study this speech and now give it in front of me. Just to boast that I have such students. ಅಯ್ಯೋ, ಇದು ನಾನು ಹೇಳ್ಕೊಟ್ಟಿರೋ ಗೈಸ್. ಇವನೇನೆ ಅವನು ಸ್ವಂತವಾಗೆ ಫೀಲಿಂಗ್ಸ್ ಇಟ್ಕೊಂಡು ಹೇಳ್ತಾ ಇರೋವಂಥ ಸ್ಪೀಚ್. ಇವಾಗ ಮೋಯಿ ಒಂದು ಸ್ಪೀಚ್ ಹೇಳ್ತಾನೆ. ಓಕೆ, ಸಾಯಂಕಾಲ 4:45, 4:15 ಹಂಗೆ ಮಳೆ ಸ್ಟಾರ್ಟ್ ಆಗಿತ್ತು. ನಾನು ನಿಮಗೆ ಹೇಳಿದ್ದೆ ಎಲ್ಲೋ ಒಂದು ಕಡೆ ಗಣಪತಿ ನೋಡೋದಕ್ಕೆ ಹೋಗ್ತೀವಿ, ತುಂಬ ಚೆನ್ನಾಗಿಟ್ಟಿದ್ದಾರೆ. ಸೊ ಹೋಗೋಕ್ಕೆ ಮಳೆ ಬಿಡ್ತಾ ಇಲ್ಲ. ಫುಲ್ಲು ಮಳೆಗೆ ವೆಯ್ಟ್ ಮಾಡಿ ಮಾಡಿ ಮಾಡಿ
ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ, ಬೇಜಾರಾಗ್ಬಿಟ್ಟು ಫುಲ್ಲು ರೆಡಿ ಆಗಿದ್ದೆ ಹೋಗೋಣ ಅಂತ. ಹೋಗೋಕ್ಕಾಗಲ್ಲ ಗೈಸ್ ಇವತ್ತು ಭವಿಷ್ಯ ಬೇರೆ ಇಲ್ಲ. ನಾನು ನಮ್ಮ ಯಜಮಾನ್ರು ಗಣಪತಿನ ಬರೀ ಟಿ ವಿನಲ್ಲೇ ನೋಡಿಕೊಂಡು ಮನೆಯಲ್ಲೇ ಇದ್ದೀವಿ. ಸೊ ಸಾರಿ ಗೈಸ್, ಕರ್ಕೊಂಡು ಹೋಗೋಕ್ಕಾಗಲ್ಲ. ಎಲ್ಲಿ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ಡ್. ಇವಾಗ ಸದ್ಯಕ್ಕೆ ಸ್ವಲ್ಪ ಏನಾದರೂ ಲೈಟಾಗಿ ಮಾಡಿಕೊಂಡು ತಿಂದ್ಬಿಟ್ಟು ಲೇಟಾಗಿ ಮಲ್ಗೋದು. ಏಕೆಂದರೆ ಭವಿಷ್ಯ ಬೆಳಗ್ಗೆ ಹೋಗ್ಬೇಕಾದ್ರೆ ಮನೆ ಎಲ್ಲ ಫುಲ್ಲು ಪಿಲಿ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಸೊ ಅದನ್ನು ಕ್ಲೀನ್ ಮಾಡಿ ಆಮೇಲೆ ನಾನು ಮಲ್ಕೋತೀನಿ. ನಮ್ಮ ಯಜಮಾನ್ರು ಮಲ್ಕೊಂಡ್ಬಿಡ್ತಾರೆ. ಸೊ ನಾನು ನಿಧಾನಕ್ಕೆ ಕ್ಲೀನ್ ಮಾಡಿಕೊಂಡು ಲೇಟಾಗಿ ಮಲಗಿ ಅಭ್ಯಾಸ ಆಗೋಗ್ಬಿಟ್ಟು ಅದೇ ನನಗೆ ರುಟೀನ್ ಆಗೋಗ್ಬಿಟ್ಟಿದೆ. ರಾತ್ರಿ ಎಷ್ಟೊತ್ತು ಬೇಕಾದ್ರೂ ಎದ್ದಿರ್ತೀನಿ ಗೈಸ್. ಬೆಳಗ್ಗೆ ಇವತ್ತು ಎದ್ದೊಳ್ಬೇಕು ಅಂದ್ರೇ ನನಗಾಗಲ್ಲ. ಭವಿಷ್ಯ ರೆಡಿ ಆಗಿದ್ದನ್ನು ನೋಡಿದ್ದೀರಾ ಅಲ್ವಾ? ಸೊ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಗಣಪತಿ ವಿಸರ್ಜನೆ ನಾಳೆ ಆಗೋದು ಗೈಸ್. ಸೊ ನಾಳೆ ಬೆಳಗ್ಗೆ ಹೋಗೋ ಚಾನ್ಸಸ್ಸು ಇದೆ. ಆದಷ್ಟು ಟ್ರೈ ಮಾಡ್ತೀವಿ ನಾಳೆ ಬೆಳಗ್ಗೆ ಹೋಗಿ ಗಣಪತಿನ ಒಂದ್ಸರಿ ನೋಡ್ಬಿಡೋದಕ್ಕೆ. ಹಾಗೆ ನಿಮಗೂ ತೋರಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಬಾಯ್ ಗಾಯ್ಸ್. ನಾನು ಮೆಹಂದಿ ಹಾಕ್ಕೊಂಡಿದ್ದೀನಿ ನೋಡಿ ಗೈಸ್. ಅಯ್ಯೋ ನೋಡಿ ಗೈಸ್, ಭವಿಷ್ಯ ಇಲ್ವಲ್ಲ ಅದಕ್ಕೆ ಮೆಹಂದಿ ಹಾಕ್ಕೊಂಡೆ. ಸೊ ಬಾಯ್ ಗೈಸ್, ಟೇಕ್ ಕೇರ್, ಬಾಯ್. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್. ಸಿ ಯು.